ಮೊನ್ನೆ ಮೊನ್ನೆ ಮಂಗಳೂರಿಂದ ನಾನು ಗೋವಾ ಹೊರಟಿದ್ದೆ, ಗೋಧಿಧಾಮ್ ಎಕ್ಸ್ಪ್ರೆಸ್. ಮಂಗಳೂರು ಜಂಕ್ಷನ್ ಇಂದ ಬೆಳಿಗ್ಗೆ 4:15 ಹತ್ತಿದ್ದೆ. ಸಡನ್ ಆಗಿ ಕಾರವಾರ ಹತ್ತಿರ ಮಂಕಿ ಎಂಬ ಒಂದು ಸ್ಥಳದಲ್ಲಿ ಸಡನ್ ಆಗಿ ಟ್ರೈನ್ ನಿಲ್ಲಿಸಲಾಯಿತು. ಒಂದು ಸೈರನ್ ಎಲ್ಲ ಬಂದಿತ್ತು. ನಾವು ಎಂತಕ್ಕೆ ಈ ತರ ನಿಲ್ಲಿಸಿದಂತ ಹೇಳುಂಟಲ್ಲ, ಡೋರ್ ಬಲ್ ನಿಂತು ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ತಾ ಇದ್ದೇವೆ, ಎಂತ ಕಾಣ್ತಿಲ್ಲ. ಆಮೇಲೆ ಝೂಮ್ ಮಾಡಿ ನೋಡಿದಾಗ ಗೊತ್ತಾಯ್ತು, ಒಂದು ಕರು ಆಲ್ಮೋಸ್ಟ್ 2 to 3 kilometers ಟ್ರ್ಯಾಕ್ ಅಲ್ಲೇ ಓಡಿದೆ. ಆಚೆ ಈಚೆ ಸೈಡ್ಗೆ ಇಳಿಯದೆ ಟ್ರ್ಯಾಕ್ ಅಲ್ಲೇ ಸ್ಟ್ರೈಟ್ ಓಡಿದೆ. ಇವರು ಲೋಕೋ ಪೈಲಟ್ ಏನ್ ಮಾಡಿದ್ರೆ, ಮೊದಲಿಗೆ ಸ್ಲೋ ಆಗಿ ಟ್ರೈನ್ ತಕೊಂಡು ಹೋದ್ರು. ಆಮೇಲೆ ಬೇರೆ ದಾರಿ ಇಲ್ಲದೆ ಲೋಕೋ ಪೈಲಟ್ ಇಳಿದು ಆ ಕರುವನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಸೈಡ್ಗೆ ಅಕ್ಕಪಕ್ಕ ಓಡದ ಆ ಕರು ಟ್ರ್ಯಾಕ್ ಅಲ್ಲೇ ನೇರವಾಗಿ ಓಡಿದೆ. ಆಮೇಲೆ ಅವರ ಸಹಾಯಕ್ಕಾಗಿ ಇಬ್ಬರು ಜನರಲ್ ಕೋಚ್ನ ಇಬ್ಬರು, ಅವರ ಹಿಂದಿಯವರು ಅನ್ಕೋತಾನೆ, ಅವರು ಕೂಡ ಇಳಿದು ಕರುವನ್ನು ಆಮೇಲೆ ಸ್ವಲ್ಪ ದೂರನ್ನು ಓಡಿಸಿ ಕೆಳಗಡೆ ಇಳಿಸಿದ್ರು. ಇದು ನಾನು ಎಷ್ಟು ವರ್ಷ ಓದೋದ್ರಲ್ಲಿ ಮೊದಲ ಬಾರಿ ನೋಡಿದಂತ ಒಂದು ದೃಶ್ಯ. ಈ ಒಂದು ಕಾರಣಕ್ಕೆ ಡಿಲೇ ಆಗಿರುವಂತದ್ದು. ಅನಿಮಲ್ಸ್ ಕ್ರಾಸ್ ಆಗ್ತದೆ ಬೇರೆ ವಿಷಯ, ಆದ್ರೆ ಒಂದು ಟ್ರ್ಯಾಕ್ ಅಲ್ಲೇ ಸ್ಟ್ರೈಟ್ ಒಂದು 2 to 3 kilometers ಇದು ಓಡಿದ್ರೆ ಹೇಗಿರ್ಬೋದು? ಟ್ರೈನ್ ಅನ್ನು ಹೇಗೆ ಅವ್ರು ತಕೊಂಡು ಹೋಗೋದು? ಅಷ್ಟು ಸ್ಲೋ ಆಗಿ ತಕೊಂಡ್ಬಂದು ಇಲ್ಲಿ ನಿಲ್ಲಿಸಿ ಆಮೇಲೆ ಹೇಗೋ ಕರುವನ್ನು ಟ್ರ್ಯಾಕ್ ಇಂದ ಕೆಳಗಡೆ ಇಳಿಸಿ ಆಮೇಲೆ ಟ್ರೈನ್ ತಕೊಂಡು ಹೋದ್ರು. ನೋಡುವಾಗ ನಂಗೊಂದು ಹಾಸ್ಯಾಸ್ಪದ ಆಗಿತ್ತು. ನೋಡಿ, ನಮ್ಮ ಹಿಂದಿನ ಕೋಚ್ನವ್ರಿಗೆ ಎಂತ ವಿಷಯ ಅಂತ ಗೊತ್ತಿಲ್ಲ, ಯಾಕಂದ್ರೆ ಟರ್ನ್ ಇತ್ತು, ಅವ್ರಿಗೆ ಕಾಣೋದಿಲ್ಲ. ಆಮೇಲೆ ಇಂಜಿನ್, ಆಮೇಲೆ ಜನರಲ್ ಕೋಚ್, ಆಮೇಲೆ ನಮ್ಮ ರಿಸರ್ವ್ಡ್ ಕೋಚ್ ಏನಿದೆ S6 ಅನ್ಕೋತಾನೆ, ಇವರಿಗೆ ಮಾತ್ರ ಈ ಒಂದು ದೃಶ್ಯ ಕಂಡಿರುವಂತದ್ದು. ನೋಡಿ, ಓಡಿಸುದು ನೋಡಿ ಲೋಕೋ ಪೈಲಟ್ ಅವರೆಲ್ಲ ಎಲ್ಲ ಇಳ್ದಿದ್ದಾರೆ ಅಲ್ಲಿ. ನಂಗೆ ನೋಡುವಾಗ ಖುಷಿ ಆಗ್ತಿತ್ತು. ಈ ಒಂದು ಹಾಸ್ಯಾಸ್ಪದ ಆಗಿತ್ತು. ಆದ್ರೂ ಟ್ರೈನ್ ಒಂದು ಅರ್ಧ ಗಂಟೆ ಡಿಲೇ ಆಗಿತ್ತು.